ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರಾಜ್ಯ ಸಂಘಕ್ಕೆ ಕಳಿಸ್ಬೇಕು. 35-40 ಸಾವಿರ ರಾಜ್ಯ ಸಂಘಕ್ಕೆ ಉಳಿದ 150 ಒಂದು 60 ರೂಪಾಯಿ, 510 ರೂಪಾಯಿ ಅಂದ್ರೆ 160 ರೂಪಾಯಿ ಇರುತ್ತೆ. 160 ರೂಪಾಯಿದಲ್ಲಿ ಅದನ್ನ 50 ರೂಪಾಯಿಗೆ ಮತ್ತೆ ಕ್ಷೇಮಾಭಿವೃದ್ಧಿಗೆ ಇದೆ. ಈಗ ಒಂದು 100 ಜನ ಆದ್ರಂದ್ರೆ 100 ಜನ ಇದ್ದರೆ ಮತ್ತೆ 5,000 ರೂಪಾಯಿ ಕ್ಷೇಮಾಭಿವೃದ್ಧಿಗೆ ಅದು ಮತ್ತೆ ಎಫ್ ಡಿ ಆಗ್ತದೆ. ಉಳಿದ ಅಮೌಂಟ್ ಮಾತ್ರ ನಮ್ಮ ಕಾರ್ಯಚಟುವಟಿಕೆಗಳಿಗೆ ಬಳಸ್ಕೊಳ್ಳಕ್ಕೆ ಇದಾಗುತ್ತೆ. ವಿವೇಕಾನಂದ ರಾಮಕೃಷ್ಣ ಆಶ್ರಮದ ಪೂಜ್ಯ ಶ್ರೀ ನಿರ್ಭಯಾನಂದ ಸ್ವಾಮಿಗಳಿಂದ ಪತ್ರಿಕಾ ಸಂವಾದ ಹಮ್ಮಿಕೊಳ್ಳಲಾಯಿತು. ಸಂಘದ ಈ ಹಿಂದಿನ ಸಮಿತಿ ಬಳ್ಳಾರಿ ನಗರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸಂಘದಲ್ಲಿ ಖಾತೆಯನ್ನು ಹೊಂದಿತ್ತು. ಅದರಲ್ಲಿ ಯಾವುದೇ ಬ್ಯಾಲೆನ್ಸ್ ಇರಲಿಲ್ಲ. ಪ್ರಮುಖವಾಗಿ ಗಮನಿಸಬೇಕಂತ ಅಂಶ, ಕಳೆದ ಬಾರಿ ಏನ್ ಸಂಘ ನಿರ್ಮಾಣ ಮಾಡಿತ್ತು ಅವರು ಯಾವುದೇ ರೀತಿಯಂತ ಬ್ಯಾಂಕಿನ ಅಕೌಂಟ್ ಅಲ್ಲಿ 0 ಬ್ಯಾಲೆನ್ಸ್ ಇತ್ತು. ಇದ್ರ ಜೊತೆಗೆ ಅಂತಂದ್ರೆ ಆ ಅಕೌಂಟ್ ನಾವು ರನ್ ಮಾಡಬೇಕಾದ್ರೆ 16,000 ಎಕ್ಸ್ಟ್ರಾ ಕಟ್ಟಬೇಕಾಗಿತ್ತು. ಹೀಗಾಗಿ ಜಿಲ್ಲಾ ಕಾರ್ಯಕಾರಿ ಸಭೆಯಲ್ಲಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಬಳ್ಳಾರಿ ನಗರದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಹೊಸ ಖಾತೆಯನ್ನು ತೆರೆಯಲಾಯಿತು. ಸಂಘದ ಅಧ್ಯಕ್ಷ ಶ್ರೀ ಎನ್ ವೀರಭದ್ರಗೌಡ ಮತ್ತು ಸರ್ವ ಸದಸ್ಯರ ಮನವಿ ಮೇರೆಗೆ ಮೊದಲ ಬಾರಿಗೆ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಪಾಲಿಕೆಯ 2026-27 ಸಾಲಿನ ಬಜೆಟ್ ನಲ್ಲಿ 25 ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಇದಕ್ಕೆ ಸಹಕಾರ ನೀಡತಕ್ಕಂಥ ಮೇಯರ್ ಶ್ರೀ ಗಾದೆಪ್ಪ ಮತ್ತು ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಶ್ರೀ PS ಮಂಜುನಾಥ್ ಮತ್ತು ಪಾಲಿಕೆಯ ಸರ್ವ ಸದಸ್ಯರಿಗೂ ಈ ಮೂಲಕ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಸದಸ್ಯರ ಕಾರ್ಡ್ಗಳನ್ನು ವಿತರಿಸುವ ಉದ್ದೇಶ ಹೊಂದಿದೆ. ಸಂಘದ ಮುಂದಿನ ದಿನಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ದಿನ, ಜಿಲ್ಲಾ ಪ್ರವಾಸ, ಮೀಟ್ ದ ಪ್ರೆಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಮಾಡಲು ಚಿಂತನೆ ಹೊಂದಿದೆ. ಎಲ್ರಿಗೂ ಧನ್ಯವಾದಗಳು. ಪ್ರಮುಖವಾಗಿ ಅಂತಂದ್ರೆ ಸಂಘದ ಕ್ಷೇಮಾಭಿವೃದ್ಧಿಗೆ ಅಂದ್ರೆ ಈವರೆಗೂ ಬಳ್ಳಾರಿಯಲ್ಲಿ ಸಂಘ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈವರೆಗೂ 1 ರೂಪಾಯಿ ಕೂಡ ಕ್ಷೇಮಾಭಿವೃದ್ಧಿ ನಿಧಿ ಮಾಡಿಲ್ಲ. ಆದ್ರೆ ಕಳೆದ 3-4 ತಿಂಗಳಿಂದ ನಾವು ಯಾವಾಗ ಸಂಘ ರಚನೆ ಮಾಡಿದ್ವಿ, ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಅನುದಾನ, ಸಂಘದ ಕೆಲ ಸದಸ್ಯರು ಮತ್ತು ಅಧ್ಯಕ್ಷರಿರ್ತಕ್ಕಂಥ ಹಣದಿಂದ 4,15,000 ರೂಪಾಯಿ ಮಾಡಿದ್ದೇವೆ. ಈ 3 ವರ್ಷದಲ್ಲಿ ಒಂದು 10-20 ಲಕ್ಷ ಗುರಿಯನ್ನು ಹೊಂದಿದ್ದೇವೆ. ಅಂದ್ರೆ ಒಂದು 10-20 ಲಕ್ಷ ಡೆಪಾಸಿಟ್ ಅಮೌಂಟ್ ಮಾಡಿದ್ರೆ ಸಂಘದ ಸದಸ್ಯರಿಗೆ ತೊಂದರೆ ಆಗಿರ್ತಕ್ಕಂಥ ಸಂದರ್ಭ ಆಗಿರೋದು, ಅವರ ಮಕ್ಕಳ ವಿದ್ಯಾಭ್ಯಾಸ ಆಗಿರೋದು, ಬೇರೆ ಬೇರೆ ಚಟುವಟಿಕೆಗಳಿಗೆ ಅದರಿಂದ ಬಂದಿರತಕ್ಕಂಥ ಬಡ್ಡಿ ಅಂದ್ರೆ ಮೂಲ ಹಣವನ್ನು ನಾವು ಯಾವುದೇ ಕಾರಣಕ್ಕೂ ಬಳಸೋದಿಲ್ಲ. ಬಡ್ಡಿಯಿಂದ ಬಂದಿರತಕ್ಕಂಥ ಹಣವನ್ನು ಯಾರಿಗೆ ಸಹಕಾರ ಮಾಡಬೇಕು ಅವ್ರಿಗೆಲ್ಲರೂ ಕೂಡ ಸಹಕಾರ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೆಲ್ಲವೂ ಕೂಡ ಸರ್ವ ಸದಸ್ಯರ ಸಹಕಾರದಿಂದ ನಡೆದಿದೆ. ಮುಂದೆ ಕೂಡ ಎಲ್ಲ ಸದಸ್ಯರು ಇದೇ ರೀತಿ ಸಹಕಾರ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮನವಿ ಮಾಡ್ತಾ ಎಲ್ರಿಗೂ ಸಹಕಾರ ನೀಡೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪತ್ರಿಕಾ ಭವನದಲ್ಲಿ ನಡೆಯುತ್ತಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ 2025-26ನೇ ಸಾಲಿನ ಸಾಮಾನ್ಯ ಸಭೆಯಲ್ಲಿ ಸಂಘದ ಖಜಾಂಚಿಯಾದ ಕೆ ಅಶೋಕ್ ಎಂಬ ನಾನು ವಾರ್ಷಿಕ ಲೆಕ್ಕಪತ್ರ ಮಂಡಿಸಲು ಇಚ್ಛಿಸುತ್ತೇನೆ. ಸಾಮಾನ್ಯವಾಗಿ ಲೆಕ್ಕಪತ್ರ ಮಂಡನೆ ಕಳೆದ ವರ್ಷದ್ದಾಗಿರುತ್ತದೆ. ಅಂದರೆ 2024 ಮತ್ತು 25ನೇ ಏಪ್ರಿಲ್ನಿಂದ ಮಾರ್ಚ್ ಅಂತ್ಯದೊಳಗೆ ಆದ ಖರ್ಚು ವೆಚ್ಚದ್ದು. ಆದರೆ ಈ ಲೆಕ್ಕ ಪುಸ್ತಕ ನಮಗೆ ಈ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.